ಇನ್ನು ಮೇಲೆ ನೀವೇನಾದರೂ ಸಾಧಿಸ್ಬೇಕು ನಾನು ಹಾಗೆ ಹೀಗೆ ಅಂತ ಯಾವುದಾದ್ರು ಒಂದು ಮೋಟಿವೇಶನಲ್ ಸ್ಪೀಚ್ ಕೇಳಿರ್ತೀರಾ, ಅಥವಾ ಯಾವುದೋ ಮೂವಿ ನೋಡಿರ್ತೀರಾ, ಅಥವಾ ಯಾರದೋ ಎಕ್ಸಾಂಪಲ್ ಕೇಳ್ತೀರಾ, ಅವನು ಹಂಗೆ ಸಾಧನೆ ಮಾಡ್ದೆ ಈಗ ಸಾಧನೆ ಮಾಡ್ದ ಅಂತ ಹೇಳಿ. ಸೊ ಇನ್ನು ಮೇಲೆ ನೀವು ನಾನು ಸಾಧನೆ ಮಾಡಬೇಕು ಅಂತ ಅನ್ಕೋತಿರಲ್ಲ, ಏನು ಮಾಡಿ, ನಾಳೆಯಿಂದ ಮಾಡಬೇಡಿ, 2 ದಿನ ಗ್ಯಾಪ್ ಕೊಡಿ. ಆ 2 ದಿನ ಗ್ಯಾಪ್ ಕೊಟ್ಟಾದ ಮೇಲೂ ಅದೇ ಮೋಟಿವೇಶನ್ ಏನಾದರೂ ಇದ್ರೆ ಪಕ್ಕ ಸಾಧಿಸ್ತೀರಾ. ಇಲ್ಲ ಅಂತಂದ್ರೆ ಹೋಯ್ತು. ಯಾಕಂದ್ರೆ ನಿಮಗೂ ಅನಿಸ್ಬೇಕಲ್ಲ, ಎಷ್ಟಂತ ರೀ ನೀವು ನಿಮ್ಮ ಕಾಮಿಡಿ ಮಾಡ್ತೀರಿ, ನಿಮ್ಮ ಮೈಂಡ್ಗೆ ಅರ್ಥ ಆಗ್ಬಿಟ್ಟಿದೆ, ಓ ನಾ ಸಾಧಿಸ್ಬೇಕು ಅಂತ. ಬೆಳಗ್ಗೆ ಗೊತ್ತಾಗುತ್ತೆ, ಬೆಳಗ್ಗೆ ಅಲಾರಾಮ್ ಇಡ್ತೀಯಲ್ಲ, ಇನ್ನೂ 5 ನಿಮಿಷ ಅಂತ ನಾನು ನೋಡ್ತಿರುತ್ತೆ ಅಂತ ಮನಸ್ಸು ಹೇಳ್ತಿರುತ್ತೆ ಅಲ್ಲಿ. ನೀವು ಏನೋ ಅಂದ್ರೆ ನಿಮ್ಮ ಮನಸ್ಸೇ ಕಾಮಿಡಿಯಾಗಿ ತಗೊಳುತ್ತೆ. ನಿಂದು ಹಣೆ ಬರ ಗೊತ್ತಿಲ್ಲ, ನಿನಗೆ ರೀಲ್ಸ್ ತೋರಿಸ್ಬಿಟ್ರೆ ಆ ಸಾಧನೆ ಹುಚ್ಚೆ ಹೋಗ್ಬಿಡುತ್ತೆ. ಒಂದು ಗೇಮ್ ಕೊಟ್ಟುಬಿಟ್ರೆ ಮುಗ್ದೋಯ್ತು. ಯಾರೋ ಚಾಟಿಂಗ್ ಬರಲಿ, ಹೋಯ್ತು ನಿಂದು. ನಿನ್ ಬುದ್ಧಿ ಗೊತ್ತಿಲ್ಲ ನನಗೆ, ಅದೂ ನಂಬಲ್ಲ ನಿಮ್ದು. ಅದೇ 2 ದಿನ ಆದ್ಮೇಲೂ ನೀವು ಅದೇ ಹುಚ್ಚಲ್ಲಿದ್ರೆ ಅವಾಗ ಮನಸ್ಸು ಗಾಬರಿ ಆಗುತ್ತೆ. ಅಯ್ಯಯ್ಯೋ ಏನೋ ಸಾವುಕಾರ ಚೇಂಜ್ ಆಗ್ಯಾನ, ಹಂಗಾರೆ ನಾನು ಅಡ್ಜಸ್ಟ್ ಆಗ್ಬೇಕು, ಇನ್ಮೇಲೆ ನಾನು ಎಬ್ಬಿಸ್ಬೇಕಂತ ಎಬ್ಬಿಸುತ್ತೆ. ನಿಮಗೂ ಗೊತ್ತೈತಿ ಏನೈತಂತ ಹಣೆ ಬರ ಅಲ್ಲ. ಯಾರೋ ನಮಗೆ ಹೇಳಿದ್ರು, ಏನೋ ಧಾರವಾಡದಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಷನ್ ಅವರು ಮೀಟಿಂಗ್ ಮಾಡಿ, ಈ ಆನ್ಲೈನ್ ಏನಿದಾವಲ್ಲ ಇವನ್ನೆಲ್ಲ ನಾವು ತೆಗೆಸ್ ಹಾಕಬೇಕು, ನಾವೆಲ್ಲ ಏನು ಯೂನಿಯನ್ ಆಗಬೇಕು, ಕೂಡಬೇಕು, ಸೊ ಹೆಂಗಾರು ಮಾಡಿ ಆನ್ಲೈನ್ ಅವ್ರನ್ನ ತೆಗಿಸ್ಬೇಕು ಹಂಗೆ ಹಿಂಗೆ ಅಂಥೇಳಿ. ಆಯ್ತಾ, ಯಾಕ್ರಿ ಆನ್ಲೈನ್ ಅವ್ರು ತೆಗಿಸ್ಬೇಕು, ಯಾಕೆ ತೆಗಿಸ್ಬೇಕು? ನಾ ಅನ್ಕೊಂಡೆ, ಈಗ ನಾವು ಆನ್ಲೈನಲ್ಲಿ ಏನೋ, ಈಗ ನೀವು ಇಲ್ಲಿ ಧಾರವಾಡಕ್ಕೆ ಬರಬೇಕು, ಬಿಜಾಪುರಕ್ಕೆ ಬರಬೇಕು, ಬೆಂಗಳೂರಕ್ಕೆ ಬರಬೇಕು, ಅವಾಗ ಮಾತ್ರನೇ ನಿಮ್ಮದು ನಾಲೆಜ್ ಜಾಸ್ತಿ ಆಗುತ್ತಾ, ಅಥವಾ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಅಷ್ಟು ಹೆಲ್ಪ್ ಆಗ. ನಾವೇ ನಿಮ್ಮ ಕಡೆ ಬರ್ತೀವಲ್ಲ, ನಾನೇ ನಿಮ್ಮ ಕಡೆ ಬರ್ತೀನಿ, ನೀವು ಯಾಕೆ ಬರ್ತೀರಿ? ಅದಕ್ಕೋಸ್ಕರ ಈಗ ಅವ್ರಿಗೆ ಒಟ್ಟು ಬಿಸ್ನೆಸ್, ಕೆಲವರಿಗೆ ನಾ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವ್ರಿಗೆ ಅವ್ರು ಬಿಸ್ನೆಸ್ ಆಗಬೇಕು ಅನ್ನೋ ಕಾರಣಕ್ಕೆ ಆನ್ಲೈನ್ ಬಂದ್ ಮಾಡ್ಸೋಣ, ಹಂಗೆ ಮಾಡ್ಸೋಣ. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕೂ ಆಗಲ್ಲ. ಸೊ ಅದು ಯಾರೋ ಹೇಳಿದ್ರು ನಮಗೆ, ಅವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ರು ಸರ್ ಹಿಂಗೆ ಅಂತ ಹೇಳಿ. ಮಾಡೋರು ಮಾಡ್ತಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ. ಓಕೆ, ಇದು ಅರ್ಥ ಆಯ್ತಾ?